ಡೆಮೋ ಮಾಡ್ತೀವಿ. ಅಷ್ಟು ನೀಟಾಗಿ ಮಾಡಿದ್ದಾರೆ. ಯಾರು? ಊರವರೆಲ್ಲ ಸೇರ್ಕೊಂಡು ಪ್ರತಿಯೊಬ್ಬರು ಹಳೆ ವಿದ್ಯಾರ್ಥಿಗಳು 5,000 3,000 ಕೂಲಿ ಕಾರ್ಮಿಕರು ಸಹಿತ ದುಡ್ಡು ಹಾಕ್ತಾರೆ. ಒಂದು ವೇಳೆ ಅವಕಾಶ ಸಿಗದೆ ದ್ವಿಭಾಷಾ ಹಾಗೂ ಇಂಗ್ಲಿಷ್ ಮಾಧ್ಯಮ ಆಗಿಲ್ಲ ಅಂತಂದ್ರೆ 7 ಕ್ಲಾಸ್ ರೂಮ್ಗಳು ಸುಸಜ್ಜಿತ ಮತ್ತೆ ಸಭಾಭವನ ಮತ್ತೆ ಒಂದು ಉತ್ತಮ ಪ್ರಯೋಗಗಳಿರುವಂತಹ ಶಾಲೆಗೆ ಒಂದು ಒಳ್ಳೆ ಬಿದಿರು ಮಟ್ಟದಲ್ಲಿ ಎದುರು ಹಾಕಿ ಬೆಂಗಳೂರಿಗೆ ಹೋಗಿ ನಾವು ಚೆಕ್ ಮಾಡಿದ್ರೆ ನಮ್ಮ ಅರ್ಜಿಯಲ್ಲಿ ಹೋಗ್ಬಿಟ್ಟಿಲ್ಲ. ಬಾಕಿ ಎಲ್ಲ ಶಾಲೆ ಅರ್ಜಿಗಳು ಫೈಲ್ ಇದೆ, ನಮ್ಮ ಅರ್ಜಿ ಧಾರವಾಡದಲ್ಲಿ ಹೋಗ್ತಿದೆ. ಇದು ಯಾವ ನ್ಯಾಯ ಸರ್? ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂದೇಶ್ ನಾಯ್ಕ್ ಶಿರ್ಸಿ. ಇವತ್ತಿನ ಲಾಗ್ ಏನಪ್ಪ ಅಂದರೆ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಕನ್ನಡ ಶಾಲೆಯನ್ನು ಅಭಿವೃದ್ಧಿ ಮಾಡೋದರ ಬಗ್ಗೆ ಒಂದು ಚಿಕ್ಕ ವಿಡಿಯೋ. ಯಾಕಂದರೆ ನಾವು ಕಲಿತಿರೋದು ಕನ್ನಡ ಶಾಲೆಯಲ್ಲಿ ಕಲಿತಂಥ ಮಕ್ಕಳೆಲ್ಲ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಈಗ ಅನೇಕ ಕನ್ನಡ ಶಾಲೆಗಳು ಕಣ್ಮರೆ ಆಗ್ತಿದೆ. ಕಾರಣಗಳೇನಿರ್ಬೋದು ಅವುಗಳನ್ನೆಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ, ಬನ್ನಿ. ವೇದಿಕೆ ಮೇಲೆ ಹಾಸನಾದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಂಥ ಲಕ್ಷ್ಮೀ ಶೆಟ್ಟರ್ ಅವರಿಗೂ ಹಾಗೂ ಇಲ್ಲಿ ನಡೆದಂಥ ಎಲ್ಲ ಹಿರಿಯ ಅಧಿಕಾರಿಗಳು, ವೇದಿಕೆ ಮುಂದೆ ನಿಂತಹ ಅಧಿಕಾರಿಗಳು, ಬಂದಂಥ ಸಾರ್ವಜನಿಕರು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಸಿಬ್ಬಂದಿಗಳಿಗೆ ನಮಸ್ಕಾರ ಹೇಳ್ತಾ, ಈಗಾಗಲೇ ಈ ವಿಷಯನ ಪದೇ ಪದೇ ಪ್ರಸ್ತಾಪಿಸ್ತಿದ್ದೀವಿ, ಆದರೂ ನಮ್ಮ ಸಮಸ್ಯೆ ಬಗೆಹರಿತಿಲ್ಲ. ಈಗ SDMC ಅಧ್ಯಕ್ಷರು ದಮನ್ ಬೈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅವರು ಒಂದು ವಿಷಯ ಹೇಳಿದ್ರು. ಯಾಕೆ 2 ವರ್ಷದಿಂದ ನಮ್ಮ ಶಾಲೆಗೆ ದ್ವಿಭಾಷಾ ಅಂದ್ರೆ ಈಗ ಅವ್ರು ಹೇಳೋದಲ್ಲ ಬೈಲಿಂಗ್ವಲ್ 2 ಮಾಧ್ಯಮ ಒಂದೇ ಶಾಲೆಯಲ್ಲಿ ಕಲಿಯೋ ಅವಕಾಶ ಸಿಕ್ಕಿದ್ರೆ ಫಸ್ಟ್ ಆಗುವ ಬೆಳವಣಿಗೆಗಳನ್ನ ನಾನು ಹೇಳ್ತೀನಿ. ಯಾಕಂತಂದ್ರೆ ಒಂದು ಅವ್ರು ಹೇಳೋದಂಗೆ ಇಂಗ್ಲಿಷ್ ಮಾಧ್ಯಮ ಆಯಿತು ಅಂದ್ರೆ ಅಲ್ಲಿರುವ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಯಾಕೆಂತಂದ್ರೆ ಈಗ ನಮ್ಮ ನೋಡಿದ್ರಿ ಒಂದು ಊರಲ್ಲಿ ಎಷ್ಟು ಇಂಗ್ಲಿಷ್ ಮಾಧ್ಯಮ ಇದೆ, ಅದು ಎಷ್ಟು ತುಂಬ ಹೋಗ್ತದೆ ಅಂತ. ಬೆಳಗ್ಗೆ ಹೊತ್ತಿಗೆ ಸಾಲ ಇರ್ತದೆ, ಅಲ್ಲಿ ದುಡ್ಡು ಕೊಟ್ಟು ತುಂಬೋದಲ್ಲ, 20,000 30,000 ಫೀಸ್ ಇರ್ತದೆ. ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಆಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಬೇರೆ ಶಾಲೆಗೆ ಹೋಗಲ್ಲ. ಬಿಡಿಯವರು ಖಂಡಿತ ಉತ್ತಮ ಮಾತು ಹೇಳಿದ್ರು, ನಿಜವಾಗ್ಲೂ ಹೌದು. ಯಾಕೆಂತಂದ್ರೆ ಇಂಗ್ಲಿಷು ಯೂನಿವರ್ಸಲ್ ಲ್ಯಾಂಗ್ವೇಜ್. ನಾವು ಬೇರೆ ದೇಶಕ್ಕೆ ಹೋಗ್ಬೇಕಂದ್ರು ಅಥವಾ ನಮ್ಮದೇ ಸೆಕೆಂಡ್ PUC ಮುಗಿದ ಮೇಲೆ ಇಂಜಿನಿಯರಿಂಗ್ ಅಥವಾ ಏನಾದ್ರು ಫಸ್ಟ್ PUCಗೆ ಇಂಗ್ಲಿಷ್ ಮಾಧ್ಯಮ ಬೇಕೇ ಬೇಕು. ಈಗ ನಾವು ಅವರು ಕೆಲವೊಂದು ವಿಷಯ ಹೇಳಿದ್ರು, ನಮಗೆ ನಮ್ಮ ಮತ್ತು ಅವ್ರ ಮಿಡ್ಲಲ್ಲಿ ಕೆಲವೊಂದು ಡೌಟ್ಸ್ಗಳಿದೆ, ಅದನ್ನು ಕ್ಲಿಯರ್ ಮಾಡ್ಕೋಬೇಕು ನಾನು. ಯಾಕಂತಂದ್ರೆ ಫಸ್ಟ್ ಇಂಗ್ಲಿಷ್ ಮಾಧ್ಯಮ ಆಗ್ಬೇಕಂದ್ರೆ ಅಷ್ಟು ಆಕ್ಚುಲಿ ಎಕ್ಸ್ಟ್ರಾ ಫ್ಯಾಕಲ್ಟಿ ಕೊಡಲ್ಲ, ಎಕ್ಸ್ಟ್ರಾ ಇನ್ಫ್ರಾಸ್ಟ್ರಕ್ಚರ್ ಕೊಡಲ್ಲ, ಅಂದ್ರೆ ಎಕ್ಸ್ಟ್ರಾ ಶಿಕ್ಷಕರನ್ನ ನೇಮಕ ಮಾಡಲ್ಲ. ಅದಕ್ಕೋಸ್ಕರ ಇದು ಒಂದು ಶಿಕ್ಷಣದ ಮಾಧ್ಯಮ ಚೇಂಜ್ ಆಗ್ತದೆ ಬಿಟ್ರೆ ಎಲ್ಲ ಡೆವಲಪ್ಮೆಂಟ್ ಅಂದ್ರೆ ಏನಂದ್ರೆ ಶಿಕ್ಷಕರನ್ನ ಅದಕ್ಕೆ ಸಪರೇಟ್ ಆಗಿ ಎಕ್ಸ್ಟ್ರಾ ಹಾಕಲ್ಲ. ಅದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಕ್ಲಾಸ್ ರೂಮ್ಸ್ಗಳನ್ನು ಕೊಡಲ್ಲ, ಇದ್ರೊಳಗೆ ಮೇಂಟೈನ್ ಮಾಡ್ಬೇಕಂತ. ಈ ವಿಷಯ SDMC ಅಧ್ಯಕ್ಷರು ಮತ್ತೆ ಚಿಪ್ಗಿ ನಾಗರಿಕರು ಎಲ್ಲರೂ ಸೇರ್ಕೊಂಡು ಡಿಸ್ಕಸ್ ಮಾಡಿ ನಮ್ಮ ದಮನ್ಬೇರ್ ಶಾಲೆ ಚಿಪ್ಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಮನ್ಬೇರ್ಗೆ ನಮಗೆ ದ್ವಿಭಾಷಾ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಕ್ಲಾಸ್ ರೂಮ್ಸ್ಗಳಲ್ಲಿ ಮೇಲ್ಚಾವಣಿ ಸೋಲ್ತಾ ಇದ್ರೆ ಅದಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿ ಸರ್ಕಾರದ ಕೆಲವೊಂದು ವಿಳಂಬ ಆಗಿದ್ದನ್ನ ಊರು ಜನರದೆಲ್ಲ ಹಣ ಸಂಗ್ರಹಣೆ ಮಾಡಿ ನಾವು ಅದನ್ನ ಮೇಲ್ಚಾವಣಿ ದುರಸ್ತಿ ಮಾಡಿದ್ವಿ. ಈ ಅಧಿಕಾರಿ ವರ್ಗದವರು ಅದನ್ನು ಮಾಡ್ಲಿಕ್ಕೆ ಮನಸ್ಸು ಮಾಡಬೇಕು, ಆಮೇಲೆ ಮಕ್ಕಳಂತ ಕಳಿಸೋದು. ಈಗ ಫಸ್ಟ್ ಮಾಡಕ್ಕಿಂತ ಮೊದಲೇ ನೀವು ಸೇರಿಸ್ತೀರಂತ ಮಕ್ಕಳಿಗೆ ಕೇಳಕ್ಕಾಗಲ್ಲ. ಪೇರೆಂಟ್ಸ್ಗಳು ಸಾವಿರ ವಿಚಾರಗಳು ಇರ್ತದೆ. ದುಡ್ಡಿದ್ರೆ ಪ್ರೈವೇಟ್ ಸೇರಿಸ್ತಾರೆ, ದುಡ್ಡಿಲ್ಲ ಅಂತ ಸ್ವಲ್ಪ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಇತ್ತಂದ್ರೆ ಕನ್ನಡ ಮಾಧ್ಯಮ ಸೇರಿಸ್ತಾರೆ, ಸಾರಿ ಗೌರ್ಮೆಂಟ್ ಶಾಲೆಗೆ ಸೇರಿಸ್ತಾರೆ. ಅದರಲ್ಲೇ ಇಂಗ್ಲಿಷ್ ಸಿಗ್ತಂದ್ರೆ ಖುಷಿ ವಿಷಯ. ಈಗ ಮ್ಯಾಟ್ರಿಕ್ ಸ್ಕೂಲ್ ಅನ್ನಲ್ಲ 68 ಶಾಲೆಗಳು ನೀವು ಕೊಟ್ಟಿದಾರಲ್ಲ, ಅದು ಆಕ್ಚುಲಿ ನಾವು 68 ಶಾಲೆ ನಾವು ಮಾಡಿಲ್ಲ, ಸರ್ಕಾರ ಸಂಖ್ಯೆ ಇದೆ ಅಲ್ಲಿ ಅದನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಈ ದ್ವಿಮಾಧ್ಯಮನೂ ಹಾಗೇನೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತ ಸರ್ಕಾರ ಒಂದು ಹಂತದಲ್ಲಿ ಆಯ್ಕೆ ಮಾಡಿ ಈ ವರ್ಷ 17 ಶಾಲೆಗಳನ್ನ ಕೊಟ್ಟಿದ್ದಾರೆ. ಈ ರೀತಿ ಇವತ್ತು ಕೆಲವು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 5 ಮಕ್ಕಳು 10 ಮಕ್ಕಳು, ಈಗ 10 ಮಕ್ಕಳಿಗಿಂತ ಕಡಿಮೆ ಇರೋ ಶಾಲೆಗಳು ನಮ್ಮಲ್ಲೇ 42 ಶಾಲೆಗಳು ಇದ್ದಾವೆ. 5 ಮಕ್ಕಳುಗಿಂತ ಕಡಿಮೆ ಇರೋದು 25 ಶಾಲೆಗಳು ಇದ್ದಾವೆ. ಅಂತ ಶಾಲೆಗಳಲ್ಲಿ 2 ಶಿಕ್ಷಕರು, 2 ಮಕ್ಕಳಿಗೆ 1 ಶಿಕ್ಷಕರು ಇದ್ದಾರೆ, 3 ಮಕ್ಕಳಿಗೂ 1 ಶಿಕ್ಷಕರು ಕೂಡ ಇದ್ದಾರೆ. ಅಲ್ಲಿ 3 ಮಕ್ಕಳು ಯಾಕಿದ್ದಾರೆ ಅಂದ್ರೆ ಒಬ್ರು SDMC ಅಧ್ಯಕ್ಷರ ಮಗ ಇರ್ತಾನೆ, ಇನ್ನೊಬ್ರು ಶಿಕ್ಷಕರ ಮಗ ಇರ್ತಾನೆ, ಮಗಳು ಇರ್ತಾರೆ, ಇನ್ನೊಬ್ರು ಅಡಿಗೆಯವರು ಮಗಳು. 3 ಜನ ಸೇರ್ಕೊಂಡು ಕೂಡ ಒಂದು ಶಾಲೆ ನಡೀತಾ ಇದೆ ನಮ್ಮ ಶಿರ್ಸಿಯಲ್ಲಿ. ಶಿಕ್ಷಕರು ಅರ್ಜಿ ಕೊಡದಿದ್ರು ಕೂಡ ನಾನು ಕೊಡ್ಬೇಕು, ನಾನೇ ನೇರವಾಗಿ ಕೊಡ್ತೀನಿ. BDP ಅವರು ಧಾರವಾಡ ನೇರವಾಗಿ ನಾನು ಕಮಿಷನರ್ ನೀವಲ್ಲ DDP ಆಫೀಸ್ ಹೋಗಿದೆ,
ನಾನು ಅದೇ ಹೇಳಿದ್ನಲ್ಲ. ಅಲ್ಲ ನೀವು ಅಲ್ಲ ಹೆಂಗ್ ಹೋಗಿ ಅಲ್ಲ ಅದು ಹೆಂಗ ಅರ್ಥ ಆಗ್ತಂತ ವಿಶೇಷವಾಗಿ ಯಾಕೆ ಒಂದು ಶಾಲೆ ಬಗ್ಗೆ ಯಾಕಂದ್ರೆ ನೋಡಿ, ಶಾಲೆ ಸರ್, ಈ ಒಂದು ವ್ಯವಸ್ಥೆ ಇಲ್ಲ. ಆಮೇಲೆ ನಿಜವಾಗಿ ಹೇಳ್ಬೇಕು ಅಂದ್ರೆ ಈಗಲೂ ಮಾಡ್ತೀವಿ, ಈಗಲೂ ಈ ಶೈಕ್ಷಣಿಕ ಜಿಲ್ಲೆ ಇವತ್ತು ತಲೆಬಾಗುವಂತ ಪರಿಸ್ಥಿತಿ ಆಗಿದೆ. ಯಾಕೆ ಕೇಳಿದ್ರೆ ಈ ತರ ಯಾವ ಶಾಲೆಗಳನ್ನು ತಾರಮತ್ಯ ಮಾಡಲಿಲ್ಲ. ಅರ್ಜಿಯನ್ನು ಕೊಟ್ಟರೆ ಕಳಿಸ್ತಿದ್ರು. ನಾನೇ DDPI ಹತ್ರ ಹೋಗಿ ಹೇಳಿ ಕೇಳಿದ್ರೆ DDPI ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ ನಮಗೆ BO ಅವ್ರಿಗೆ ಯಾವುದೇ ಇದನ್ನ ಕೊಡ್ಲಿಲ್ಲ ಅಂತ ಹೇಳಿ ನಮ್ಗೆ ಹೀಗೆ ಒಂದ್ ವೇಳೆ ಬದಲಾವಣೆಗೆ ಅವಕಾಶ ಸಿಕ್ಕರೆ ನಮ್ಮ ತಮ್ಮ ಶಾಲೆ ಪ್ರಯಾರಿಟಿ ಫಸ್ಟ್ ಪ್ರಯಾರಿಟಿ ಆಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಅವಕಾಶ ಸಿಗದೆ ದ್ವಿಭಾಷಾ ಅಥವಾ ಇಂಗ್ಲಿಷ್ ಮಾಧ್ಯಮ ಆಗಿಲ್ಲ ಅಂತಂದ್ರೆ 7 ಕ್ಲಾಸ್ ರೂಮ್ಗಳು ಸುಸಜ್ಜಿತ ಮತ್ತೆ ಸಭಾಭವನ ಮತ್ತೆ ಒಂದು ಉತ್ತಮ ಪ್ರಯೋಗಗಳು ಇರುವಂತ ಶಾಲೆಗೆ ಒಂದ್ ಒಳ್ಳೆ ಬಿದಿರು ಮಟ್ಟದಲ್ಲಿ ಎದುರಿಗೆ ಹಾಕಿ ಒಂದು ಶಾಲೆಗೆ ಒಂದು ಶಿಕ್ಷಣದಲ್ಲೂ ರಾಜಕೀಯನೋ ಅಥವಾ ಕಾನೂನುಗಳು ಕೆಲಸ ಮಾಡ್ತವೇಳಾದ್ರೆ ಇವರು ಮುಂದಿನ ಸಲ ನಮಗೆ ಸ್ಪೋರ್ಟ್ಸಿಗೆ ಇದಕ್ಕೆ ಸಹಕಾರ ಕೊಡಿ, ವೈಯಕ್ತಿಕವಾಗಿಯೂ ಸಹಕಾರ ಕೊಡಿ, ಎಲ್ಲರೂ ಕೊಡಿ ಅಂತಾರೆ. ನಾವು ಸಹಕಾರ ಕೊಡ್ತೇವೆ ಮುಂದಿನ ದಿವಸದಲ್ಲಿ. ಬಾಕಿ ಶಾಲೆಗಳು ಸಹಕಾರ ಅಲ್ಲಿ ಗ್ರಾಮಸ್ಥರು ಇದು ಮಾಡಿ ಕೊಡ್ತಾರೆ. ಇದು ಅನುಭವ. ಹೀಗಾಗಿ ಗ್ರಾಮ ಸಭೆಯಲ್ಲಿ ಹೀಗೆ ಚರ್ಚೆ ಆಗಿದೆ, ಇದಾಗಿದೆ. ಇದರಿಂದ ಶಾಲಾ ಶಿಕ್ಷಣದ ಬಗ್ಗೆ ಈ ಥರ ಚರ್ಚೆ ಆಗಿದೆ. ಅದು ಸಂದೇಶನ ಮೇಲಾಧಿಕಾರಿಗಳಿಗೆ ನೀವು ಮುದ್ದಾನ್ ಕೊಡಬೇಕು. ಅದು ಗ್ರಾಮ ಸಭೆಯಿಂದನೂ ಕೊಡೋದಿದ್ರೆ ಸಾಧ್ಯತೆ ಇದ್ರೆ ಅದನ್ನು ಮಾಡಿ ಕಳಿಸ್ಬೇಕು. ಖಂಡಿತ ಕೊಡ್ತೀವಿ, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಸರ್, ಎಲ್ಲರೂ ಕೇಳ್ತಾ ಇರೋದು ಏನಂತ ಅಂದರೆ ಆ ಲೆಟ್ರಲ್ಲಿರೋದು ನಿಜಾನ ಸುಳ್ಳ, ಯಾಕೆ ಬಂತು ಆ ಥರ ನೀವು ಕಳಿಸಿದ್ರೆ ಯಾಕೆ ಬಂತು ಅಂತ ಅದೊಂದು ಕ್ಲಾರಿಫೈ ಮಾಡಿಬಿಡಿ ಸಾಕು. ಇದನ್ನ ನಾನು ಕ್ಲಾರಿಫೈ ಮಾಡಿ DDP ಆಫೀಸ್ ಇಂದ ನಾನು ಕ್ಲಾರಿಫೈ ಮಾಡಿ. ಅದು ಸರ್ ನಿಮ್ದು ಇದ್ರಲ್ಲಿ ಸರ್ ಕ್ಲಾರಿಫೈ ಮಾಡೋದು ನನ್ನ ಕೈಲಿ ಅಲ್ಲೇನು ತಿದ್ದುಪಡಿ ಮಾಡಿದಾರಲ್ಲ ಅದು ನಿಮ್ಗೆ ಗೊತ್ತಿತ್ತೋ ಗೊತ್ತಿಲ್ಲ? ಇಲ್ಲ, ಇವ್ರು ತಂದಾಗಲೇ ಗೊತ್ತಾಯ್ತು. ಭೇಟಿಯಾಗಿ ಅವರು ಕೂಡ ನಮ್ಮ ಶಾಲೆಗೆ ಎಲ್ಲ ಆದ್ಯತೆ ಇದೆ, ನಿಮ್ಮ ಶಾಲೆಗೆ ಯಾವಾಗಲೂ ಕೆಲವು ವರ್ಷ ಪ್ರಾರಂಭಿಸಲಿಕ್ಕೆ ನಾನು ಮಂಜೂರಿ ಹಾಕಿ ಕೊಡ್ತೇನೆ ಅಂತ ಹೇಳಿದ್ರು. ಆದರೆ ಕೆಳಗಡೆಯಿಂದ BO ರಿಂದ ಹಾಗೂ DDPI ಇಂದ ನೀವು ಲೆಟರ್ ಕೊಡೋ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದ್ರು. ನಾನು ನಂತರ ಇವರ ಹತ್ರ ಬಂದು ಭೇಟಿಯಾಗಿ ವಿಷಯವನ್ನು ಕೂಡ ಹೇಳಿದ್ದೇನೆ. ಅಷ್ಟು ನಂತರದಲ್ಲಿ ಇದು ಅಭಿಪ್ರಾಯ ಇಲ್ಲ ಅಂತ ಹೋಗಿದೆ. ನಾನು ಅದನ್ನ ಹೇಳ್ತೇನೆ, ದೇವರ ಹೇಳಿದಾಗೆ ಯಾವುದೋ ಕಾರಣದ ಕೈಗಳು ಕೆಲಸ ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ. ಈ ಹಂತದಲ್ಲಂತೂ ಏನು ಮಾಡಕ್ ಆಗಲ್ಲ ಅಲ್ವಾ? ಈಗ ಒಂದು ಅವಕಾಶ ಇದೆ ಅಂತ ಈಗ ನಮ್ಗೆ ಶಿಕ್ಷಣದಲ್ಲಿ ದಯವಿಟ್ಟು ಶಿಕ್ಷಣದಲ್ಲಿ ಇಂಥ ರಾಜಕೀಯ ನಡೀಬಾರ್ದು. ಸ್ಪಷ್ಟ ನಮ್ಗೆ ಕಾಣ್ತಾ ಉಂಟು, ಮತ್ತೇನು ಅಲ್ಲ, ಸ್ಪಷ್ಟವಾಗಿ ಕಾಣ್ತಾ ಉಂಟು. ನಿಮ್ಮ ಪ್ರಕಾರ ಎಲ್ಲಾ ಶಾಲೆಗಳು ಒಂದೇ, ದಮನ್ ಶಾಲೆ ಬೇರೆ ಆಗದೆ ನಿಮ್ಮ ಪ್ರಕಾರ ಅಂತ ನಮ್ಮ ಅಭಿಪ್ರಾಯ. ಅಲ್ಲ, ನಮ್ಮ ಅಭಿಪ್ರಾಯ ಇದು. ನಿಮ್ದು ದಮನ್ ಬೇರೆ ಆಗದೆ ನಿಮ್ಮ ಪ್ರಕಾರ. ಇಲ್ಲ ನೀವು ಒಳ್ಳೆ ಅಂತೀರ, ಮತ್ತೆ ಅದನ್ನ ಯಾಕೆ ಮಾಡ್ತೀರಿ ಸರ್? ಅದನ್ನ ಯಾಕೆ ಮಾಡ್ತೀರಿ? ಸರಿ, ನೀವು ಒಳ್ಳೇದಂತ ಬಾಯಿ ಹೇಳ್ತಿದ್ರಲ್ಲ, ಯಾಕೆ ಮಾಡ್ತೀರಿ? ಇವ್ರು ಬೆಂಗಳೂರಿಗೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು SDMC ಗಣೇಶ್ ಹೇಳಿದ್ರು, ಬೆಂಗಳೂರಿಗೆಲ್ಲ ಬಂದ್ರು, ಆಯುಕ್ತರ ಹತ್ರ ಲೆಟರ್ ತಗೊಂಡ್ಬಂದ್ರು. ಅವ್ರೇನಂದ್ರು ಆಯುಕ್ತರು, ನೀವು BO ಮತ್ತೆ DDP ಅವ್ರದ್ದು ಅಲ್ಲಿಂದ ಲೆಟರ್ ಪಾಸ್ ಮಾಡ್ರಿ ಅಂದ್ರು. ಒಪ್ಕೊಂತೀರಾ ಸರ್? ಇಲ್ಲಿಂದ ಫಸ್ಟ್ ಪಾಸ್ ಆಗಬೇಕು, ಡೈರೆಕ್ಟ್ ಅಲ್ಲಿ ಸಿಗ್ನೇಚರ್ ಮಾಡೋದಿಲ್ಲ, ಇಲ್ಲಿಂದ ಪಾಸ್ ಆಗಬೇಕು. ಇಲ್ಲಿಂದ ಪಾಸ್ ಮಾಡಬೇಕು, ನೀವು ಯಾಕೆ ಡಿಲೇ ಮಾಡಿದ್ರಿ? ಬೆಂಗಳೂರಿಗೆ ಹೋಗಿ ನಾವು ಚೆಕ್ ಮಾಡಿದ್ರೆ ನಮ್ಮ ಅರ್ಜಿಯಲ್ಲಿ ಹೋಗ್ಬಿಟ್ಟಿಲ್ಲ. ಬಾಕಿ ಎಲ್ಲ ಶಾಲೆ ಅರ್ಜಿಗಳು ಫೈಲ್ ಅಲ್ಲಿ ಇದೆ, ನಮ್ಮ ಅರ್ಜಿ ಧಾರವಾಡದಲ್ಲಿ ಹೋಗ್ತಿದೆ. ಇದು ಯಾವ ನ್ಯಾಯ? ಸರ್, ನೀವು ಒಂದು ಮಾತು ಸ್ಪಷ್ಟವಾಗಿದೆ, ಇದ್ರ ಕೊಡ್ಬೋದಂತ ಒಂದು ಬರ್ತಿದ್ರೆ ದಮನ್ಗಳು ನೀವು ಬರ್ತೀವಿ ಆಗ್ತಿತ್ತು ಸರ್. ಅಲ್ಲ, ಫಸ್ಟ್ ಪಡಿಸಿದ್ದಲ್ಲ ನಾನು. ಅಲ್ಲ, ಏನು ಸರ್ ಇದು? ಆಗ್ಲಿಲ್ಲ ಹೇಳಿ. ಇರುವ ಸಂಖ್ಯೆ ಶಾಲೆಗೆ ಅಭಿಪ್ರಾಯ ಇದೆ ಅಂತ ಬರೀತೀವಿ, ಮಕ್ಕಳ ಸಂಖ್ಯೆ ಇರುವ ಶಾಲೆಗೆ ಅಭಿಪ್ರಾಯ ಇದೆ ಅಂತ ಬರೀತೀವಿ. ಯಾವ ನ್ಯಾಯ ಇದು? ಕೆಲವೊಂದು ಶಾಲೆಗೆ ಮಾತ್ರ ಡೈರೆಕ್ಟ್ ಬೆಂಗಳೂರು ಕಳಿಸಿದೆ, ಬೇರೆ ಶಾಲೆಯಿಂದ ಧಾರವಾಡ ಕಳಿಸಿದೆ. ಕಾಂಪಿಟೇಷನ್ ಇಲ್ಲ ಅಂತ ಹೇಳಿದಾಗ ನೀವು ಬರ್ತೀರಿ ಸರ್. ಅವಾಗ ನೀವು ಇದನ್ನ ಸ್ಪಷ್ಟ ಅಭಿಪ್ರಾಯ ಸ್ಪಷ್ಟ ಇದ್ದಿಲ್ಲ ಅಂತ ಇದಕ್ಕೆ ಬರ್ತೀರಿ ಸರ್. ನಾನು ಹೇಳ್ತಾ ಇದ್ದು ಒಂದೇ ಇದರಿಂದ ನಮ್ಮ ಶಾಲೆ ಯಾಕೆ ಮಾಡಿಲ್ಲ? ಒಂದು ಸರ್, ಮತ್ತೊಂದು ವಿಷಯ ಬಿಡ್ತೇನೆ. ಅಲ್ಲಿ ಬರೇ ದಮನ್ ಬೈಲ್ ಚಿಪ್ಗಿ ಭಾಗಕ್ಕೆ ಮಾತ್ರ ಅಲ್ಲ, ಹೊಸಮನೆ, ದಾಸಿನ ಗೆದ್ದೆ, ಕೆಳಗಿನ ಚಿಪ್ಗಿ, ದಮನ ಬೈಲ್, ನರಬೈಲ್, ಹೊಡ್ಸ್ಲು ಮನೆ, ಪ್ರತಿಯೊಂದು ಗ್ರಾಮದವರಿಗೂ ಆಗ್ತದೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಸರ್ ಅದು. ನಾ ಹೇಳ್ತಾ ಇರೋದು ಇಲ್ಲ, ನಾವೇನು ಇಲ್ಲ, ಈ ಬರೀ ಬಾಡಿ ಅಂದ್ರೆ ನಾವು ಕೇಳೋದಿಲ್ಲ ಸರ್. ಅದು ಎಲ್ಲಾ ವ್ಯವಸ್ಥೆ ಉಂಟು, ಎಲ್ಲಾ ವ್ಯವಸ್ಥೆ ಇದ್ರು ಯಾಕೆ ಮಾಡಕ್ ಆಗ್ತಿಲ್ಲ? ಇದನ್ನ ಸ್ಪಷ್ಟ ಮಾಡ್ಬೇಕು, ನಮ್ಗೆ ಹೇಳ್ಬೇಕು ಸರ್. ಇಲ್ಲ ನಾವು ಮೇಡಮ್ ಅಧ್ಯಕ್ಷ ದೇವರೇ ಮುಂದಿನ ಸಲ ಗ್ರಾಮ ಸಭೆಗೆ ಅಂತ ದೇವರೇ ಬರಲ್ಲ ಎಂತ ಗೊತ್ತ, ಒಂದು ಮನವಿ ಮಾಡ್ರು ರೆಸ್ಪಾನ್ಸ್ ಇಲ್ಲ ಮೇಡಮ್. ಅದಕ್ಕೆ ಏನು ಸಮಸ್ಯೆ ಅಂತ ಕೇಳ್ಬೇಕು ನೀವು. ದಯವಿಟ್ಟು ಇದನ್ನ ಏನಾಗದೆ ಸರ್ ಅಂತ ನೀವು ವ್ಯಕ್ತಪಡಿಸಿ ಹೇಳ್ಬೇಕು ಸರ್. ಈಗಾಗಲೇ ಏನು ಕಳೆದ 15 ಶಾಲೆಗಳು 7ನೇ ತರಗತಿವರೆಗೆ ಬಂದಿದ್ದಾರೆ. ಅಲ್ಲೂ ಕೂಡ ಅಷ್ಟೇ ಹೆಚ್ಚುವರಿ ಶಿಕ್ಷಕರನ್ನ ಇಲ್ಲಿವರೆಗೆ ಕೊಟ್ಟಿರಲಾಗಿದೆ, ಅಥವಾ ಹೆಚ್ಚುವರಿ ಕೊಠಡಿಗಳನ್ನು ಕೂಡ ಕೊಟ್ಟಿರಲಾಗಿದೆ.
ಕಳೆದ ವರ್ಷದ ಅತಿಥಿ ಶಿಕ್ಷಕರಲ್ಲಿ ನಾವು ಬೇಡಿಕೆ ಇಟ್ಟಿದ್ವಿ. 6ನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮ ಇದೆ, ಅಲ್ಲಿ ಒಂದು ಶಿಕ್ಷಕರನ್ನ, ಅತಿಥಿ ಶಿಕ್ಷಕರನ್ನ ಕೊಡಲಿಕ್ಕೆ ನಾವು ವೈಯಕ್ತಿಕವಾಗಿ ಡಿಮಾಂಡ್ ಮಾಡಿದ್ವಿ. ನಮ್ಗೆ ಕೊನೆಗೆ ಅಲ್ಲೂ ಹುದ್ದೆಗಳನ್ನ ಕೊಡುವಂತ, ಅತಿಥಿ ಶಿಕ್ಷಕರುಗಳನ್ನ ಕೊಡುವಂತ ಸಂದರ್ಭದಲ್ಲಿ ಹುದ್ದೆ ಖಾಲಿ ಇರ್ಬೇಕು. ಹುದ್ದೆ ಖಾಲಿ ಇದ್ರೆ ಮಾತ್ರ ಅತಿಥಿ ಶಿಕ್ಷಕರಿಗೆ ನಾವು ಸಂಬಳವನ್ನ ಕೊಡ್ಬೋದು. ಹಾಗಾಗಿ ನಮ್ಗೆ ಅಲ್ಲಿ ಹೆಚ್ಚುವರಿ ಶಿಕ್ಷಕರನ್ನ ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ಈ ವರ್ಷ ಈ ದ್ವಿಮಾಧ್ಯಮ ಶಾಲೆಗಳಿಗೆ ಶಿಕ್ಷಕರನ್ನ ಕೊಡಬೇಕು ಹೇಳೆಯ ಟ್ರಾನ್ಸ್ಫರ್ ಏನಿತ್ತು ಜುಲೈ 17-18 ಇತ್ತು, ಅದನ್ನ ಈಗ ನಾಡ್ದು 28-29 ಹಾಕಿದ್ದಾರೆ. ಅದರಲ್ಲಿ ಒಂದು ದ್ವಿಮಾಧ್ಯಮಕ್ಕೆ ಹೆಚ್ಚುವರಿ ಶಿಕ್ಷಕರನ್ನ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಈಗ ಅದೇನಾದ್ರೂ ಟ್ರಾನ್ಸ್ಫರ್ ನಡೆದ್ರೆ ಇಂಗ್ಲಿಷ್ ಮಾಧ್ಯಮಗಳು ಎಲ್ಲೆಲ್ಲಿ ಶಾಲೆ ಇದಾವೆ ಅಲ್ಲಿ ಹೆಚ್ಚುವರಿ ಶಿಕ್ಷಕರು ಬರ್ತಾರೆ. ಒಂದು ದಮ್ಮನಬೈಲಿಗೆ ಸಂಬಂಧಪಟ್ಟಂತೆ ನಾನು ಮೊದಲೇ ಹೇಳಿದೆ, ಕಳೆದ ವರ್ಷ ನಮ್ಗೆ ಇಂಗ್ಲಿಷ್ ಮಾಧ್ಯಮ ಅಂತ ಬೇಕು ಅಂತ ಕೇಳಿದವರು ದಮ್ಮನಬೈಲ್ ಶಾಲೆ ಇದೆ, ದಮ್ಮನಬೈಲ್ ಶಾಲೆ ಇದೆ. ಮತ್ತೆ ಯಾವ ಶಾಲೆಯವರು ಕೂಡ ನಮ್ಗೆ ಇಂಗ್ಲಿಷ್ ಮಾಧ್ಯಮ ಬೇಕು ಅಂತ ಬೇಡಿಕೆ ನಮ್ಗೆ ಬರಲೇ ಇಲ್ಲ, ಪ್ರಪೋಸಲ್ಲೇ ಬರಲಿಲ್ಲ ನಮ್ಗೆ. ಹಾಗಾಗಿ ಯಾವುದೇ ಕಾಂಪಿಟೇಷನ್ ಇರಲಿಲ್ಲ. ಬಂದಂತ ಅರ್ಜಿಯನ್ನು ನಾನು ತಕ್ಷಣ ಗೊತ್ತವರಿಗೆ ನಮ್ಮ BRC ಕೋಆರ್ಡಿನೇಟ್ ಸರ್ ಅನ್ನ ನಾನು ಕಳಿಸ್ತೀನಿ. ಯಾಕಂದ್ರೆ ಎಲ್ಲ ಶಾಲೆಗಳಿಗೂ ನಾವು ಹೋಗ್ಲಿಕ್ಕೆ ಆಗಲ್ಲ. ಅವರು ಕಳಿಸಿ ನಾವು ಅಥವಾ CRPಗಳನ್ನ ಕಳಿಸಿ ನಾವು ವರದಿಗಳನ್ನ ತರಿಸ್ಕೊಳ್ತೀವಿ. ಮಕ್ಕಳ ಸಂಖ್ಯೆ ನಮ್ಗೆ ಗೊತ್ತಿರುತ್ತೆ, ಮಕ್ಕಳ ಸಂಖ್ಯೆ ಅಥವಾ ಕೊಠಡಿ ಎಲ್ಲ ಗೊತ್ತಿರುತ್ತೆ, ಅದನ್ನು ವರದಿ ಕೊಡ್ಬೇಕಲ್ಲ. ವರದಿಯನ್ನು ತರಿಸ್ಕೊಂಡು ಯಥಾ ಪ್ರಕಾರ ಅದನ್ನ ನಾನು ಮಾನ್ಯ ಉಪನಿರ್ದೇಶಕರಿಗೆ ಕಳಿಸ್ಕೊಟ್ಟಿದ್ದೀನಿ. ಆ ಪತ್ರವನ್ನು ಕೂಡ ನವೀನ್ ಶೆಟ್ಟಿ ಸರ್ಗೆ ತೋರಿಸಿದ್ದೀನಿ, ನಾವು ಏನ್ ಮಾಡಿದೀವಿ ಅಂತ. ಯಾರು ಅದನ್ನೇ ಕಳಿಸ್ಕೊಟ್ಟಿದ್ವಿ ನಾವು DDP ಆಫೀಸಿಗೆ. ಕೊನೆಗೆ DDP ಆಫೀಸ್ ಇದನ್ನ ಪತ್ರವನ್ನು ಆಫೀಸಿಂದ ಆಯುಕ್ತಾಲಯಕ್ಕೆ ಹೋಗಿಲ್ಲ, ಕಮಿಷನರ್ ಆಫೀಸ್ಗೆ ಹೋಗಿಲ್ಲ. ಅಲ್ಲ, ನಾವು ಕಳಿಸ್ಕೊಟ್ಟಿದ್ದೀವಿ. ಈಗ BEO ನಮ್ಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಇನ್ನೇ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಶೈಕ್ಷಣಿಕ ವರ್ಷ ಸ್ಟಾರ್ಟ್ ಆಗೋದ್ರೊಳಗಡೆ ನಮ್ಮ ದಮ್ಮನಬೈಲ್ ಶಾಲೆ ಇಂಗ್ಲಿಷ್ ಮಾಧ್ಯಮ ದ್ವಿಭಾಷಾ ಮಾಡ್ತೀವಿ ಅನ್ನೋ ಗ್ಯಾರಂಟಿನ ನಮ್ಗೆ ಕೊಟ್ಟಿದ್ದಾರೆ. ಆ ಗ್ಯಾರಂಟಿಯ ಮೇಲೆ ನಾವು ಇವತ್ತು ಗ್ರಾಮ ಸಭೆಯಲ್ಲಿ ಖುಷಿಯಿಂದ ಹೋಗ್ತಿದ್ದೀವಿ. ಒಂದು ವೇಳೆ ಈ ಗ್ರಾಮ ಸಭೆಯ ಈ ಒಂದು ವಿಷಯ ಚರ್ಚೆ ಆಗಿರೋ ವಿಷಯ ನೀವು ಮೇಲಧಿಕಾರಿಗೆ ತಿಳಿಸಿ ಅಥವಾ ಮಾಡದಿರೋ ಅಥವಾ ಯಾವುದೋ ಕಾರಣದಿಂದ ಇದು ಸ್ಥಗಿತ ಆಯ್ತು ಅಥವಾ ಕೆಲಸ ಆಗಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಕಠಿಣ ನಿರ್ಧಾರವನ್ನ 3 ಜನರೆಲ್ಲರೂ ಸೇರಿ ತಗೊಳ್ತೇವೆ ಅಂತ ಈ ಮೂಲಕ ತಿಳಿಸ್ತಿದ್ದೀವಿ ಸರ್. ಇಲ್ಲಿವರೆಗೂ ನೋಡಿದ್ರಲ್ಲ, ಶಾಲೆಗಳಲ್ಲೂ ಕೂಡ ರಾಜಕೀಯ ಸ್ಟಾರ್ಟ್ ಆಗಿದೆ ಅಂತ ನನಗೆ ಇವತ್ತಿನ ಸಭೆಗಳಲ್ಲಿ ನೋಡಿದಾಗ ನನಗೆ ಹಾಗೆ ಅನಿಸಿದ್ದು. ದಯವಿಟ್ಟು ಯಾರೇ ಆದರೂ ಅಷ್ಟೇ ಶಿಕ್ಷಣದಲ್ಲಿ ರಾಜಕೀಯ ಮಾಡಬೇಡಿ. ಯಾಕಂದರೆ ಮುಂದಿನ ಪ್ರಜೆಗಳಿಗೆ ಒಳ್ಳೆಯ ಉತ್ತಮ ಶಿಕ್ಷಣ ಕೊಟ್ಟಾಗ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅಂಥ ಶಿಕ್ಷಣದಲ್ಲಿ ರಾಜಕೀಯ ಮಾಡಿ ಮಕ್ಕಳಿಗೆ ತೊಂದರೆ ಆಗ್ತದೆ. ಎಲ್ಲ ಒಂದು ಕಡೆ ನಾಳೆ ನಿಮ್ಮ ಮಕ್ಕಳಿಗೂ ಅದೇ ರೀತಿ ಬರ್ಬೋದು. ಅದರಿಂದ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಕನ್ನಡ ಬಡ ಮಕ್ಕಳಿಗೂ ಕೂಡ ಶಿಕ್ಷಣ ಹೋಗಲಿ ಅನ್ನೋ ಕಾರಣಕ್ಕೆ ಈ ಕನ್ನಡ ಶಾಲೆಗಳು ಆರಂಭವಾಗಿದ್ದು, ಇಂತಹ ಶಾಲೆಗಳನ್ನು ನಾವು ಮುಚ್ಚಲಿಕ್ಕೆ ಬಿಡೋದು ಬೇಡ. ಅಭಿವೃದ್ಧಿಯೆಡೆಗೆ ಸಾಗುವ ಶಾಲೆಗಳಿಗೆ ಶ್ರಮಿಸುವ ಹಾಗೆ ಕನ್ನಡ ಶಾಲೆ ಹೇಗಿದೆ ಎಂಬುದನ್ನು ಒಂದು ಸಣ್ಣ ಝಲಕ ನಿಮ್ಗೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.